10 ಗುಂಡು ಕಟ್ ಮಾಡಿದ್ದಾರೆ. ಓಕೆ, ಮತ್ತೆ ನಂದು ನಕ್ಲೆಸ್ ಇದೆಯಲ್ಲ, ಆ ನಕ್ಲೆಸ್ ನನಗೆ ಕತ್ಕೆ ಆಗ್ತಿಲ್ಲ. ನಾನು ಮಡಗಿ ಏನು ಆ್ಯಕ್ಚುಲಿ ನನಗೇನು 1 ವರ್ಷ ಆಗಿಲ್ಲ. ನಾನು ಮಡಗಿರೋದು ಇವಾಗ 2 ತಿಂಗಳಲ್ಲಿ. 2 ತಿಂಗಳಿಗೆ ಇವ್ರು ಇಷ್ಟೊಂದು ಕಟ್ ಮಾಡಿದ್ದಾರೆ. ಮತ್ತೆ ನನ್ನ ಲಾಂಗ್ ಸರ ಇದೆ, ಆ ಲಾಂಗ್ ಸರನು ಫುಲ್ ಕಟ್ ಮಾಡಿದ್ದಾರೆ. ಇಷ್ಟಿದೆಯಲ್ಲ, ಇಲ್ಲಿ ತನಕ ಇಷ್ಟು ಬರ್ತಿದೆ. ನನ್ನ ಲಾಂಗ್ ಸರ ಇಷ್ಟಿತ್ತು. ಟೋಟಲ್ ಇವಾಗ ಇಲ್ಲಿಗೆ ಬರ್ತಿದೆ. ಟೋಟಲ್ ಒಂದು 12 ಗ್ರಾಮ್ ನಂದು ಕಟ್ ಮಾಡಿದ್ದಾರೆ. 12 ಗ್ರಾಮ್ ಕಟ್ ಮಾಡಿದ್ದಾರೆ. ನಾನು ಮಡಗಿರೋದು 12 ಲಕ್ಷಕ್ಕೆ ನಾನು ಒಡವೆ ಇಟ್ಟಿರೋದು. ಈಗ ಅದರಲ್ಲಿ 12 ಗ್ರಾಮ್ ಕಟ್ ಮಾಡಿದ್ದಾರೆ. ಅವರೇನೆ ಬ್ಯಾಂಕ್ನವರೇ ನೋಡ್ಬಿಟ್ಟು ಇವಾಗ ಅವರೇ ಬೆಚ್ಚೋಗ್ಬಿಟ್ರು. ಅದು ನೋಡ್ಬಿಟ್ಟು ನಾನು ಹಾಕಿರೋದನ್ನ ಫೋಟೋ ತೊಗೊಂಡು ಬಂದಿದೆ. ನಾನು ಮದುವೆಗೆ ವೇರ್ ಮಾಡಿರೋದನ್ನ ನಾನು ಫೋಟೋ ತೊಗೊಂಡು ಬಂದಿದ್ದೆ. ಫೋಟೋ ತೊಗೊಂಡು ನಾನು ತೋರಿಸ್ದೆ, ನೋಡಿ ಸರ್ ಇದರಲ್ಲಿ ಹೇಗಿದೆ, ಇದರಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಅವರೇ ನೋಡಿದ ತಕ್ಷಣ ನಾವು ಆಯಿತು ಮೇಡಮ್, ನಾವು ಏನಾದರೂ ಮಾಡ್ಕೊಡ್ತೀವಿ, ನಾವು ಏನು ಕಟ್ಕೊಡ್ತೀವಿ ಸರ್. 2 ತಿಂಗಳಿಗೆ ಇಷ್ಟು ಕಟ್ ಮಾಡಿದ್ದಾರೆ ಅಂತ ಅಂದಮೇಲೆ ಇನ್ನೇನು ಮಾಡ್ತಾರೆ. ನಾನು 2 ತಿಂಗಳಾಯಿತು, ರೀಸೆಂಟಾಗಿ ನಾನು ಇಟ್ಟಿರೋದು 2 ತಿಂಗಳಾಗಿದೆ. ನಾನು ಇಟ್ಟು 12 ಲಕ್ಷ ತೊಗೊಂಡು ಬಂದು 2 ತಿಂಗಳಾಗಿದೆ. 2 ತಿಂಗಳಲ್ಲೇ 12 ಗ್ರಾಮ್ ನಂದು ಚಿನ್ನ ಇಲ್ಲ. ಗುಂಡನ ಸರನೇ ತೆಗ್ದಿದ್ದಾರೆ. ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾನೇಜರ್ ಇದಕ್ಕೆ ಮ್ಯಾನೇಜರ್ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ನಮ್ಗೆ ಲೆಟರ್ ಕೊಟ್ಟಿದ್ದಾರೆ, ನಾಳೆ ಬಾ, ಇವತ್ತು ಕೊಡಲ್ಲ ಮೇಡಮ್, ಬನ್ನಿ 10 ನಿಮಿಷ, ನಾವು ಕೆಲಸದ ಬ್ಯುಸಿನಲ್ಲಿ ನಾವು ಬರಲ್ಲ. ಆಮೇಲೆ ಬಂದು ಇಸ್ಕೊಂಡಾಗ ನೋಡಿದ್ರೆ ಅಲ್ಲಿ ಮ್ಯಾನೇಜರ್ ಸೈನೇ ಇಲ್ಲ. ಆ ರೆಸಿಪ್ಟ್ ಕೊಟ್ಟಿದ್ದಾರೆ, ರೆಸಿಪ್ಟಲ್ಲಿ ಮ್ಯಾನೇಜರ್ ಸೈನೇ ಇಲ್ಲ. ಆ ರೀತಿ ಈಗ ಮ್ಯಾನೇಜರ್ದು ಕುಮ್ಮಕ್ಕಿಲ್ದಾನೆ ಹೇಗೆ ಮಾಡಕ್ ಸಾಧ್ಯ? ಮ್ಯಾನೇಜರು ಇದೇ ಶಾಮೀಲಾದ್ರೆ ತಾನೇ ಒಳಗಡೆ ಇದೇನಪ್ಪ ಆಚಾರಿಗಳು ಇದಕ್ಕೆ ಮಾಡೋಕ್ಕೆ ಸಾಧ್ಯ. ಅದ್ರ ಮ್ಯಾನೇಜರೇ ಮೇನ್ ಇಂಪಾರ್ಟೆಂಟ್. ಇದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜರು. ಆ ಮ್ಯಾನೇಜರ್ ಇಲ್ದೇ ಇದು ಯಾವುದು ಸಾಧ್ಯ ಇಲ್ಲ. ಬಿಡ್ತಿದ್ದಾರೆ ಸರ್, ನಾನು ಹೋಗಿ ಬಂದೆ. ಆ ರೀತಿ ನಾನು ಬಿಡ್ತಿಲ್ಲ ಅಂತ ನಾನು ಹೇಳೋದು. ತೂಕಕ್ಕೆಲ್ಲ ನಾನು ಮಾಡಿಸ್ದೆ, ನಾನೆಲ್ಲ ಇದು ಮಾಡಿಸ್ದೆ. ನಂದು ಲಾಂಗ್ ಸರ 50 ಗ್ರಾಮ್ ಇರೋದು 43 ಗ್ರಾಮ್ ಇದೆ. 7 ಗ್ರಾಮ್ ಇಲ್ಲ, ಅಷ್ಟು ಕಟ್ ಮಾಡಿದ್ದಾರೆ. ಹಿಂಗೆಲ್ಲ ಕಟ್ ಮಾಡಿ ಇದರಲ್ಲಿ ಗುಂಡು ಸರದಲ್ಲಿ 10 ಗುಂಡು ಇಲ್ಲ. ಡೈರೆಕ್ಟ್ ನಾನು ನೋಡಿದರೆ ಕರೆದುಬಿಟ್ಟು ಮ್ಯಾನೇಜರ್ಗೆ ಅದನ್ನು ತೋರಿಸ್ದೆ. ನೋಡಿ ಈ ಫೋಟೋ ನೋಡಿ, ಇಲ್ಲಿ ನೋಡಿ, ಅದು ನಾನು ಹಾಕಿ ವೇರ್ ಮಾಡೇ ನಾನು ತೋರಿಸ್ತೇನೆ ಅದನ್ನು ಅವರಿಗೆ. ಅಲ್ಲಿ ಮಾತಾಡೋಕ್ಕೆ ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ, ಯಾರು ತಗೊಂತಿಲ್ಲ. ಅವನನ್ನು ಇನ್ನೂ ಹಿಡ್ಕೊಂಡು ಬಂದಿಲ್ಲ, FIR ಆಗಿಲ್ಲ, ಮಾಡಿಲ್ಲ. ಏನು ಸರ್ ಇದು? ಅದೇ ಬೇರೆ ಯಾವುದಾದ್ರೂ ಕೇಸ್ ಆಗಿಬಿಟ್ರೆ ಬೇಗ ಬಂದು ಎಲ್ಲ ಮಾಡಿಬಿಡ್ತಾರೆ. ಯಾಕೆ ಬ್ಯಾಂಕಂದು ಇನ್ನೂ ಇದು ಮಾಡಿಲ್ಲ ಇವರು? ಇಷ್ಟು ದಿನ ಆಗಿದೆ, ಯಾಕೆ ಇನ್ನೂ ರೆಸ್ಪಾನ್ಸಿಬಿಲಿಟಿ